ನಮಸ್ಕಾರ ವೀಕ್ಷಕರಿಗೆ. ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನಲ್ಗೆ ಸ್ವಾಗತ. ಮಾಜಿ ಸಭಾಪತಿ ಎ ದಂಡ್ಯಾ ನಗರ ಯೋಜನಾ ಅಧಿಕಾರಿ ಅವರ ವತಿಯಿಂದ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಕೋರುತ್ತಾ, ದೇಶದಲ್ಲಿ ನಡೆಯುತ್ತಿರುವ ರಾಜ್ಯದಲ್ಲಿ ಮುಂಬರುವ ಚುನಾವಣೆಗಳ ಕುರಿತು ಬ್ಯಾಲೆಟ್ ಪೇಪರ್ ಬಳಸಿ ನ್ಯಾಯಯುತ ಚುನಾವಣೆ ನಡೆಸಿ ಪ್ರಜಾಪ್ರಭುತ್ವ ಉಳಿಸಿ ಆಗ್ರಹಿಸಿ ಎಂದು ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದಿರುವ ಎ ದಂಡ್ಯಾ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಪ್ರೀತಿ, ವಿಶ್ವಾಸ, ಯಶಸ್ಸನ್ನು ದಯಪಾಲಿಸಲಿ. ಎಲ್ಲರೂ ಭಾವೈಕ್ಯತೆ, ಪ್ರೀತಿಯಿಂದ ಬಾಳೋಣ. ಈ ದೇಶದ ಶ್ರೇಷ್ಠತೆಯನ್ನು ಹಾಗೂ ಭಾವೈಕ್ಯತೆಯನ್ನು ಪ್ರದರ್ಶಿಸೋಣ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಚುನಾವಣಾ ಆಯೋಗದ ಆಯುಕ್ತರಾದಂಥ ಶ್ರೀ ಸಂಗ್ರೇಶಿ ಅವರು ನಮ್ಮ ರಾಜ್ಯದಲ್ಲಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಮತಪತ್ರಿಕೆಗಳ ಮೂಲಕವೇ ನಡೆಸಲಾಗುತ್ತಿದೆ ಅಂತ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಿಳಿಸಿದ್ದಾರೆ. ಇದು ಅತ್ಯಂತ ಸ್ವಾಗತಾರ್ಹವಾದಂಥ ಮಾತು. ಸಂಗ್ರೇಶಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಅವರ ಹೇಳಿಕೆಗೆ ಸ್ವಾಗತವನ್ನು ಮಾಡ್ತೀನಿ. ಯಾಕಂದರೆ EVM ವಿದ್ಯುನ್ಮಾನ ಮತಯಂತ್ರಗಳು ಇವು ಹ್ಯಾಕ್ ಮಾಡಬಹುದು ಅನ್ನುವಂಥ ಸಂಶಯ ಜನರಲ್ಲಿ ಮೂಡಿರುವುದರಿಂದ ಈ ಸಂಶಯವನ್ನು ನಿವಾರಿಸಲು ನಮ್ಮ ಚುನಾವಣಾ ಆಯೋಗ ಈ ಒಂದು ನಿರ್ಧಾರ ತೆಗೆದುಕೊಂಡದ್ದು ಶ್ಲಾಘನೀಯವಾಗಿದೆ. ನಾವೆಲ್ಲರೂ ಕೂಡ ಇದನ್ನು ಸ್ವಾಗತಿಸೋಣ ಮತ್ತು ಮುಂಬರುವ ಚುನಾವಣೆಗಳಲ್ಲಿಯೂ ಕೂಡ ಇದೇ ರೀತಿ ಚುನಾವಣಾ ಆಯೋಗ ಮತಪತ್ರಿಕೆಗಳನ್ನೇ, ಇದು ವಿಧಾನಸಭಾ ಆಗಿರ್ಬೋದು, ಲೋಕಸಭಾ ಆಗಿರ್ಬೋದು, ಎಲ್ಲ ಚುನಾವಣೆಗಳನ್ನು ಮತಪತ್ರಿಕೆಗಳಿಂದ ಜರುಗಿಸಿ ಜನರಲ್ಲಿ ಒಂದು ವಿಶ್ವಾಸವನ್ನು ಮೂಡಿಸಿಕೊಳ್ಳಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ನಾನು ಆಯುಕ್ತರಿಗೆ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ.